ಮಿತ್ರ ಪಕ್ಷ ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದ ಒಮರ್ ಅಬ್ದುಲ್ಲಾ. ಸಿಂಧೂ ನದಿ ಒಪ್ಪಂದ ಜಮ್ಮು ಕಾಶ್ಮೀರಕ್ಕೆ ಮಾಡಲಾದ ಅನ್ಯಾಯ. ಜಮ್ಮು ಕಾಶ್ಮೀರ ಯಾವತ್ತೂ ಈ ಒಪ್ಪಂದದ ಪರವಾಗಿ ಇರೋದಿಲ್ಲ. ಮಿತ್ರ ಪಕ್ಷ ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದ ಒಮರ್ ಅಬ್ದುಲ್ಲಾ. ಸಿಂಧೂ ನದಿ ಒಪ್ಪಂದ ಜಮ್ಮು ಕಾಶ್ಮೀರಕ್ಕೆ ಮಾಡಲಾದ ಅನ್ಯಾಯ. ಜಮ್ಮು ಕಾಶ್ಮೀರ ಯಾವತ್ತೂ ಈ ಒಪ್ಪಂದದ ಪರವಾಗಿ ಇರೋದಿಲ್ಲ. ಜಮ್ಮು ಕಾಶ್ಮೀರದ ಸಿಎಂ ಹೇಳ್ತಾ ಇರೋದಿದು. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ರಿಯಾಕ್ಟ್ ಮಾಡಿದ್ದಾರೆ. ಸಿಂಧೂ ನದಿ ಒಪ್ಪಂದ ಅಮಾನತು ಬಗ್ಗೆ ಪ್ರಧಾನಿ ಮೋದಿ ಸರ್ಕಾರದ ನಿರ್ಧಾರ. ಪ್ರಧಾನಿ ಮೋದಿ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡ ಸಿಎಂ ಅಬ್ದುಲ್ಲಾ 1960ರಲ್ಲಿ ಭಾರತ ಪಾಕಿಸ್ತಾನ ನಡುವೆ ಸಿಂಧೂ ನದಿ ಒಪ್ಪಂದ ಆಗಿತ್ತು. ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ಮೂಲಕ ಮಾಡಿಕೊಳ್ಳಲಾಗಿದ್ದ ಒಪ್ಪಂದ ಅದು. ಪಾಕಿಸ್ತಾನದ ಕರಾಚಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು. ವಿಶ್ವ ಬ್ಯಾಂಕ್ ಮುಖ್ಯಸ್ಥ ವಿಲಿಯಂ ಇಲ್ಲಿಫ್ ಮಧ್ಯಸ್ಥಿಕೆಯಲ್ಲಿ ಸಹಿ ಮಾಡಲಾಗಿತ್ತು. ಭಾರತದ ಮೊದಲ ಪ್ರಧಾನಿ ನೆಹರು, ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಸಹಿ ಮಾಡಿದರು. ಈಗ ಜಮ್ಮು ಕಾಶ್ಮೀರದಲ್ಲಿ ಸಿಎಂ ಒಮರ್ ಅಬ್ದುಲ್ಲಾ ಸರ್ಕಾರಕ್ಕೆ ಬೆಂಬಲಿಸಿರುವಂತಹ ಕಾಂಗ್ರೆಸ್. ನೆಹರು ಕಾಲದಲ್ಲಿ ಆದ ಒಪ್ಪಂದದ ಬಗ್ಗೆ ಕಾಂಗ್ರೆಸ್ ಮಿತ್ರ ಪಕ್ಷದಿಂದಲೇ ಟೀಕೆ. ಮಿತ್ರ ಪಕ್ಷ ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದ ಒಮರ್ ಅಬ್ದುಲ್ಲಾ. ಸಿಂಧೂ ನದಿ ಒಪ್ಪಂದ ಜಮ್ಮು ಕಾಶ್ಮೀರ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಸಿಂಧೂ ನದಿ ಆ ಒಪ್ಪಂದ 1960ರಲ್ಲಿ ಜವಾಹರ್ಲಾಲ್ ನೆಹರು ಕಾಲಘಟ್ಟದಲ್ಲಿ ಪಾಕಿಸ್ತಾನದ ಪ್ರಧಾನಿ ಅಯ್ಯೂಬ್ ಜೊತೆಗೆ ಜವಾಹರ್ಲಾಲ್ ನೆಹರು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದರು. ಇದರಿಂದಾಗಿ ಒಮರ್ ಅಬ್ದುಲ್ಲಾ ಈಗ ಕಾಂಗ್ರೆಸ್ ಕೂಡ ಇದನ್ನು ಖಂಡಿಸ್ತಾ ಇಲ್ಲ. ನೋಡಿ, ದೇಶದ ರಕ್ಷಣೆ, ದೇಶದ ಭದ್ರತೆ, ದೇಶದ ಅಸ್ತಿತ್ವ ಅಂತ ಬಂದಾಗ ಇದನ್ನು ಖಂಡಿಸಲೇಬೇಕಾಗುತ್ತೆ. ಸೊ ಅವರು ಭಾರತ ದೇಶಕ್ಕೆ ನುಸುಳಿ ಭಾರತೀಯರನ್ನು ಕೊಂದು ಅವರ ಸೈತಾನ್ಯತೆ ತೋರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷ ಭೇದವನ್ನು ಮರೆತು ಕೇಂದ್ರ ಸರ್ಕಾರದ ಜೊತೆ ನಿಲ್ಲುವಂತಹ ಒಂದು ಸಂದರ್ಭ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವು ಕೂಡ ಈಗ ಕೇಂದ್ರ ಸರ್ಕಾರದ ಪರ ನಿಂತಿರುವಂತಹದ್ದು. ಹಾಗಾದ್ರೆ ಒಮರ್ ಅಬ್ದುಲ್ಲಾ ಈ ಬಗ್ಗೆ ಏನು ಮಾತನಾಡಿದ್ದಾರೆ to the people of Jammu and Kashmir. Now what the medium to long term implications of this are, that's something we will have to wait to see. Indus Water Treaty has been put in abeyance. The government of India has taken some steps as far as Jammu and Kashmir is concerned. Let's be honest, we have never been in favor of the Indus Water Treaty. We have always believed that the Indus Water Treaty has been the most unfair document to the people of Jammu and Kashmir. Now what the medium to long term implications of this are, that's something we will have to wait to see. Indus Water Treaty has been put in abeyance. The government of India has taken some steps as far as Jammu and Kashmir is concerned. Let's be honest, we have never been in favor of the Indus Water Treaty. We have always believed that the Indus Water Treaty has been the most unfair document to the people of Jammu and Kashmir. Now what the medium to long term implications of this are, that's something we will have to wait to see. Indus Water Treaty has been put in abeyance. The government of India has taken some steps as far as Jammu and Kashmir is concerned. Let's be honest, we have never been in favor of the Indus Water Treaty.